ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಸಿರಿ ಮೊಬೈಲ್ ಸ್ಕೂಲ್ ಚಾನಲ್ಗೆ ಸ್ವಾಗತ. ಈಗ ಈ ನೆಲ ಈ ಜಲ ಈ ಪದ್ಯದ ಕೃತಿಕಾರರ ಪರಿಚಯ, ಪ್ರಶ್ನೋತ್ತರ ಹಾಗೂ ಭಾಷಾಭ್ಯಾಸವನ್ನು ನೋಡೋಣ. ನೋಡಿ, ಇದನ್ನು ಯಾರು ಬರೆದಿದ್ದಾರೆ? ಎಚ್ ಡುಂಡಿರಾಜ್ ಅವರು ಈ ಕವನವನ್ನು ಬರೆದಿದ್ದಾರೆ. ನೋಡಿ, ಮೊದಲಿಗೆ ಕೃತಿಕಾರರ ಪರಿಚಯದಲ್ಲಿ ಸ್ಥಳ ಮತ್ತು ಕಾಲವನ್ನು ನಾವು ತಿಳ್ಕೋಬೇಕು. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹೊಟ್ಟಿಕುದ್ರು ಎಂಬಲ್ಲಿ 1956ರಲ್ಲಿ ಜನಿಸಿದರು. ನೋಡಿ, ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಹಟ್ಟಿಕುದ್ರು ಎಂಬಲ್ಲಿ 1956ರಲ್ಲಿ ಜನಿಸಿದರು. ಇನ್ನು ಕೃತಿಗಳು ಯಾವುವು? ನನ್ನ ಕವಿತೆ ನನ್ನ ಹಾಗೆ, ಏನಾಯಿತು, ಬನ್ನಿ ನಮ್ಮ ಹಾಡಿಗೆ ಮುಂತಾದ ಕವನ ಸಂಕಲನಗಳು, ನವನೀತ, ಪಂಚ್ ಕಜ್ಜಾಯ್, ಹನಿಕೇತನ ಇತ್ಯಾದಿ ಹನಿಗವನಗಳು. ನೋಡಿ, ಇವೆಲ್ಲ ಹನಿಗವನಗಳು, ಮೇಲಿನವು ಕವನ ಸಂಕಲನಗಳು ಅಥವಾ ಹನಿಕೇತನ ಇತ್ಯಾದಿ ಹನಿಗವನ ಸಂಕಲನಗಳು ಅಂತ ಕೂಡ ಬರಿಬೋದು ನೀವು. ಹನಿಗವನ ಸಂಕಲನಗಳು. ಹುಡುಕಾಟ, ಅಧ್ವಾನಪುರ, ಪುಕ್ಕಟ್ಟೆ ಸಲಹೆ ಮುಂತಾದ ನಾಟಕಗಳನ್ನು ಬರೆದಿದ್ದಾರೆ. ಈ ನಾಟಕಗಳನ್ನು ಕೂಡ ಇವರು ಬರೆದಿದ್ದಾರೆ. ನೋಡಿ, ಕವನ ಸಂಕಲನಗಳನ್ನು, ಹನಿಗವನ ಸಂಕಲನಗಳನ್ನು ಮತ್ತು ನಾಟಕಗಳನ್ನು ಬರೆದಿದ್ದಾರೆ. ಇನ್ನು ನೋಡಿ, ಶ್ರೀಯುತರಿಗೆ ಪ್ರಶಸ್ತಿಗಳು ಹಾಗೂ ಗೌರವಗಳು ಏನು ಸಿಕ್ಕಿದ್ದಾವೆ ಅಂತ ನೋಡೋಣ. ಇವರಿಗೆ ಮುದ್ದಣ ಕಾವ್ಯ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿಯ ಗೌರವ ಪ್ರಶಸ್ತಿ, ಕಡೆಂಗೋಡ್ಲು ಕಾವ್ಯ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ಬಿಂದುಶ್ರೀ ಪ್ರಶಸ್ತಿಗಳು ಲಭಿಸಿವೆ. ಇನ್ನು ಈ ಕವನವನ್ನು ಯಾವುದರಿಂದ ಆರಿಸಿಕೊಳ್ಳಲಾಗಿದೆ? ಪ್ರಸ್ತುತ ಈ ನೆಲ ಈ ಜಲ ಕವನವನ್ನು ಇವರ ಬನ್ನಿ ನಮ್ಮ ಹಾಡಿಗೆ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ನೆಲ ಈ ಜಲ ಪದ್ಯದ ಪ್ರಶ್ನೋತ್ತರಗಳನ್ನು, ಭಾಷಾಭ್ಯಾಸವನ್ನು ಈಗ ನಾವು ನೋಡೋಣ. ಮೊದಲಿಗೆ ನೋಡಿ, ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿದರೆ, ಪ್ರಕೃತಿ ಕೊಟ್ಟ ಕೊಡುಗೆಗಳು ಯಾವುವು? ನೆಲ, ಜಲ, ಕಾಡು, ಗೀಜಗನ ಗೂಡು ಇವೆಲ್ಲ ಪ್ರಕೃತಿ ಕೊಟ್ಟ ಕೊಡುಗೆಗಳು. ಹೊಳೆಗೆ ಕೊಳೆ ಬೆರೆಸುತ್ತಿರುವವರು ಯಾರು? ದುಷ್ಟರು ಹೊಳೆಗೆ ಕೊಳೆ ಬೆರೆಸುತ್ತಿದ್ದಾರೆ. ನೋಡಿ, ಹೊಳೆಗೆ ಕೊಳೆ ಬೆರೆಸುತ್ತಿರುವವರಿಗೆ ನಾವೇನಂತೀವಿ? ದುಷ್ಟರು ಅಂತೀವಿ, ಕೆಟ್ಟ ಜನರು. ಗಾಳಿಯನ್ನು ಹೇಗೆ ಮಲಿನಗೊಳಿಸುತ್ತಿದ್ದಾರೆ? ಬಗೆ ಬಗೆಯ ಹೊಗೆಯನ್ನು ಉಗುಳಿ ಗಾಳಿಯನ್ನು ಮಲಿನಗೊಳಿಸುತ್ತಿದ್ದಾರೆ. ನೋಡಿ, ಫ್ಯಾಕ್ಟ್ರಿಗಳಿಂದ ಅಂದರೆ ಕಾರ್ಖಾನೆಗಳಿಂದ ಮತ್ತು ವಾಹನಗಳಿಂದ ಹೀಗೆ ವಿವಿಧ ಬಗೆ ಬಗೆಯ ಹೊಗೆಯನ್ನು ಉಗುಳಿ ಗಾಳಿಯನ್ನು ಮಲಿನಗೊಳಿಸುತ್ತಿದ್ದಾರೆ. ಮರ ಕಡಿಯುವುದರಿಂದ ಆಗುವ ಹಾನಿ ಏನು? ಮರ ಕಡಿಯುವುದರಿಂದ ಎಲ್ಲ ಕಡೆ ನೆರಳಿಲ್ಲದೆ ಬಣ ಬಣ ಬಿಸಿಲೇ ಇರುವುದು. ನೋಡಿ, ಒಂದೇ ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳಾಗಿದ್ದರಿಂದ ಇಷ್ಟೇ ಬರೆದಿದ್ದಾರೆ ಇಲ್ಲಿ. ಮರ ಕಡಿಯುವುದರಿಂದ ಎಲ್ಲ ಕಡೆ ನೆರಳಿಲ್ಲದೆ ಬಣ ಬಣ ಬಿಸಿಲೇ ಇರುವುದು. ಆಮೇಲೆ ಹವಾಮಾನ ವೈಪರೀತ್ಯ ಆಗುತ್ತದೆ, ಪ್ರವಾಹಗಳುಂಟಾಗ್ತವೆ ಅಥವಾ ಬರಗಾಲ ಬರ್ತದೆ. ಹೀಗೆ ಮರ ಕಡಿಯುವುದರಿಂದ ಪ್ರಕೃತಿ ವಿಕೋಪಗಳು ಉಂಟಾಗ್ತವೆ. ನಾವು ಯಾರಿಗಾಗಿ ನೆಲ ಜಲಗಳನ್ನು ರಕ್ಷಿಸಬೇಕು? ನಾವು ನಮ್ಮ ನಾಳಿನ ಪೀಳಿಗೆಯ ಜನರಿಗಾಗಿ ನೆಲ ಜಲಗಳನ್ನು ರಕ್ಷಿಸಬೇಕು. ನೋಡಿ, ನಾವು ಮುಂದಿನ ಪೀಳಿಗೆಗಾಗಿ ನೆಲ ಜಲಗಳನ್ನು ರಕ್ಷಿಸಬೇಕು. ಇನ್ನು 2-3 ವಾಕ್ಯಗಳ ಉತ್ತರ ಬರೆಯಿರಿ ಎಂದಿದ್ದಾರೆ. ಪ್ರಕೃತಿಗೆ ಸಂಬಂಧಿಸಿದ ಯಾವ ತಪ್ಪುಗಳನ್ನು ತಿದ್ದಿಕೊಳ್ಳಬೇಕೆಂದು ಕವಿ ಹೇಳುತ್ತಿದ್ದಾರೆ? ನೋಡಿ, ಪ್ರಕೃತಿಗೆ ಸಂಬಂಧಿಸಿದ ನೀರನ್ನು ಮಲಿನಗೊಳಿಸುವ ಅಂದರೆ ನೀರನ್ನು ಹೊಲಸು ಮಾಡುವಂತಹ, ಉಗುಳಿ ಗಾಳಿ ಮರವ ಕಡಿದು ಬಿಸಿಲಿಗೆ ಕಾರಣವಾಗುವ ತಪ್ಪುಗಳನ್ನು ತಿದ್ದಿಕೊಳ್ಳಬೇಕೆಂದು ಕವಿ ಹೇಳುತ್ತಿದ್ದಾರೆ. ನೋಡಿ, ಬಗೆ ಬಗೆಯ ಹೊಗೆಯನ್ನು ಉಗುಳುವುದನ್ನು, ಗಾಳಿ ಅಂದರೆ ಬಗೆ ಬಗೆಯ ಹೊಗೆಯನ್ನು ಈ ವಾತಾವರಣಕ್ಕೆ ಗಾಳಿಗೆ ಉಗುಳುವುದನ್ನು, ಮರವನ್ನು ಕಡಿಯುವುದನ್ನು, ಬಿಸಿಲಿಗೆ ಕಾರಣವಾಗುವಂತಹ ತಪ್ಪುಗಳನ್ನು ತಿದ್ದಿಕೊಳ್ಳಬೇಕೆಂದು ಕವಿ ಹೇಳುತ್ತಿದ್ದಾರೆ. ನೋಡಿ, ಪ್ರಕೃತಿಗೆ ಸಂಬಂಧಿಸಿದ ನೀರನ್ನು ಮಲಿನಗೊಳಿಸುವ ಮತ್ತು ವಾಯು ಮಾಲಿನ್ಯ ಮಾಡುವಂತಹ, ಬಗೆ ಬಗೆಯ ಹೊಗೆಯನ್ನು ಉಗುಳುವಂತಹ ಮತ್ತು ಮರವನ್ನು ಕಡಿದು ಬಿಸಿಲಿಗೆ ಕಾರಣವಾಗುವಂಥ ತಪ್ಪುಗಳನ್ನು ತಿದ್ದಿಕೊಳ್ಳಬೇಕೆಂದು ಕವಿ ಹೇಳುತ್ತಿದ್ದಾರೆ. ನೋಡಿ, ಶಾರ್ಟ್ ಆಗಿ ಹೇಳಿದ್ದಾರೆ ಇಲ್ಲಿ. ಗಾಳಿ ನೀರು ಮಲಿನವಾಗದಿರಲು ಏನು ಮಾಡಬೇಕು? ನೋಡಿ, ಅದೇ ವಿಷಯ ಇಲ್ಲಿ ಕೂಡ ಬಂದಿದೆ. ಕಾರ್ಖಾನೆಗಳ ಕೊಳಕನ್ನು, ರಾಸಾಯನಿಕಗಳನ್ನು, ಎಲ್ಲೆಡೆಯ ಕಸ ಕೊಳಕನ್ನು ಹರಿಯುವ ಹೊಳೆಗೆ ಬಿಡಬಾರದು. ನೋಡಿ, ಇದರಿಂದ ನೀರು ಮಲಿನವಾಗುತ್ತದೆ. ಹಾಗೆಯೇ ವಾಹನಗಳ ಹಾಗೂ ಕಾರ್ಖಾನೆಗಳ ಹೊಗೆಯನ್ನು ಗಾಳಿಗೆ ಬಿಡದಂತೆ ತಡೆಯುವುದರಿಂದ ಮಲಿನತೆಯನ್ನು ತಡೆಗಟ್ಟಬಹುದು. ಇದೇ ಪಾಯಿಂಟ್ಸ್ಗಳನ್ನು ಇಲ್ಲಿ ಕೂಡ ನೀವು ತಗೋಬಹುದು. ಈ ಪ್ರಶ್ನೆಯಲ್ಲಿ ಕೂಡ ಪ್ರಕೃತಿಗೆ ಸಂಬಂಧಿಸಿದ ಯಾವ ತಪ್ಪುಗಳನ್ನು ತಿದ್ದಿಕೊಳ್ಬೇಕು ಅನ್ನುವಲ್ಲಿ ಕೂಡ ಈ ಪಾಯಿಂಟ್ಸ್ಗಳನ್ನು ತಗೋಬಹುದು ನೀವು. ಕಾರ್ಖಾನೆಗಳ ಕೊಳಕನ್ನು, ರಾಸಾಯನಿಕಗಳನ್ನು, ಎಲ್ಲೆಡೆ ಕಸ ಕೊಳಕನ್ನು ಹರಿಯುವ ಹೊಳೆಗೆ ಬಿಡಬಾರದು. ಹಾಗೆ ವಾಹನಗಳ ಹಾಗೂ ಕಾರ್ಖಾನೆಗಳ ಹೊಗೆಯನ್ನು ಗಾಳಿಗೆ ಬಿಡದಂತೆ ತಡೆಯುವುದರಿಂದ ಮಲಿನತೆಯನ್ನು ತಡೆಗಟ್ಟಬಹುದು. ಚಿಲಿಪಿಲಿ ಉಲಿಯುವ ಹಕ್ಕಿಗಳು ಏಕೆ ಬಿಕ್ಕಿ ಬಿಕ್ಕಿ ಅಳುತ್ತಿವೆ? ನೋಡಿ, ಸಂತೋಷದಿಂದ ಚಿಲಿಪಿಲಿ ಗುಟ್ಟುವಂಥ ಹಕ್ಕಿಗಳು ಕೂಡ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾವೆ. ಯಾಕೆ ಅಂತ?
ಚಿಲಿಪಿಲಿ ಉಲಿಯುವ ಹಕ್ಕಿಗಳು ತಮಗೆ ಆಶ್ರಯದಾತವಾದ ಮರಗಳು ಇಲ್ಲದಿರುವುದರಿಂದ ಬಿಕ್ಕಿ ಬಿಕ್ಕಿ ಅಳುತ್ತಿವೆ. ನೋಡಿ, ಮರಗಳನ್ನು ಮನುಷ್ಯ ಕಡಿತಾ ಹೋಗ್ತಾ ಇದ್ದಾನೆ, ಆದ ಕಾರಣ ಮರಗಳೇ ಇಲ್ಲದೆ ಅವು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾವೆ ಅಂತ. ಕರುನಾಡ ಚಲುವನ್ನು ಹೇಗೆ ರಕ್ಷಿಸಬೇಕಾಗಿದೆ? ನೋಡಿ, ಕರುನಾಡು ಅಂದ್ರೆ ಕನ್ನಡ ನಾಡು, ಈ ಕರ್ನಾಟಕ, ಇದರ ಚಲುವನ್ನು ಹೇಗೆ ರಕ್ಷಿಸಬೇಕಾಗಿದೆ? ನಮ್ಮ ನೆಲ ಜಲಗಳನ್ನು ರಕ್ಷಿಸಬೇಕು, ಮಲಿನತೆಯನ್ನು ತಡೆಗಟ್ಟಬೇಕು, ಪ್ರಕೃತಿಯನ್ನು ಉಳಿಸಬೇಕು, ಮರಗಳನ್ನು ಕಡಿಯಬಾರದು. ಹೀಗೆ ಕರುನಾಡ ಚಲುವನ್ನು ರಕ್ಷಿಸಬೇಕು. ಕೆಳಗಿನ ಪ್ರಶ್ನೆಗಳಿಗೆ 7-8 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತಂದಿದ್ದಾರೆ. ಅಲ್ಲಲ್ಲಿ ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆಯ್ತು ನೋಡಿ. ಉತ್ತರಿಸಿರಿ. ಇದು ಈ ನೆಲ ಈ ಜಲ ಹೀಗೆ ಇರಬೇಕಾದ್ರೆ ಏನು ಮಾಡಬೇಕು? ಈ ನೆಲ ನೋಡಿ, ನೆಲ ಇದು, ಈ ನೆಲ ಈ ಜಲ ಹೀಗೆ ಇರಬೇಕಾದ್ರೆ ನಾವು ಪರಿಸರ ಸಂರಕ್ಷಣೆ ಮಾಡಬೇಕು, ಮಾಲಿನ್ಯ ತಡೆಗಟ್ಟುವ ಕ್ರಮಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಬೇಕು, ಅಗತ್ಯಕ್ಕೆ ತಕ್ಕಂತೆ ಈ ನೆಲ ಜಲಗಳ ಬಳಕೆ ಆಗಬೇಕು, ನಮ್ಮ ದುರಾಸೆಗೆ ಪ್ರಕೃತಿಯನ್ನು ಹಾಳು ಮಾಡುವುದನ್ನು ತೊರೆಯಬೇಕು, ಮರಗಳನ್ನು ಹೆಚ್ಚು ಬೆಳೆಸಿ ವಾಹನ ಕೈಗಾರಿಕೆ ಸಂಖ್ಯೆಗಳನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡುವುದರಿಂದ ಈ ನೆಲ ಈ ಜಲ ಸಂರಕ್ಷಿಸಬಹುದಾಗಿದೆ. ನೆಲ ಜಲ ರಕ್ಷಿಸುವುದರಿಂದ ಆಗುವ ಪ್ರಯೋಜನಗಳೇನು ಅಂತ ಕೇಳಿದ್ದಾರೆ. ಪ್ರಕೃತಿಯ ಸಂಪತ್ತನ್ನು ಉಳಿಸಬಹುದು, ಸ್ವಚ್ಛ ಗಾಳಿ ಸೇವಿಸಬಹುದು. ನೋಡಿ, ಸ್ವಚ್ಛ ಇದು ಮಾಡಬೇಕು. ಮಲಿನತೆ ದೂರ ಮಾಡುವುದರಿಂದ ಸ್ವಚ್ಛ ಗಾಳಿ ನೀರು ಸೇವಿಸಬಹುದು. ಇಲ್ಲಿ ಮಹಾಪ್ರಾಣ ಬರಬೇಕು. ಸ್ವಚ್ಛ ಅಂದಲ್ಲಿ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬಹುದು, ಪ್ರಾಣಿ ಪಶು ಪಕ್ಷಿಗಳ ಸಂರಕ್ಷಣೆ ಮಾಡಬಹುದು. ನೋಡಿ, ಒಂದೊಂದೇ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಎಲ್ಲ ಜೀವಿಗಳು ಬದುಕಬಹುದಾದ ಯೋಗ್ಯ ವಾತಾವರಣ ನಿರ್ಮಿಸಬಹುದಾಗಿದೆ. ಇನ್ನು ಭಾಷಾಭ್ಯಾಸ ನೋಡಿ. ಪದ್ಯದಲ್ಲಿ ಬಳಕೆಯಾಗಿರುವ ಈ ಪದಗಳ ವಿಶೇಷತೆ ಏನು ಗಮನಿಸಿ ಅಂತಂದಿದ್ದಾರೆ. ಗಮನಿಸಿ. ಇದು ಜುಳು ಜುಳು, ಚಿಲಿಪಿಲಿ, ಬಿಕ್ಕಿ ಬಿಕ್ಕಿ, ಬಣ ಬಣ. ನೋಡಿ, ಈ ಮೇಲಿನ ಪದಗಳಲ್ಲಿ ನದಿ ಹರಿಯುವ ಶಬ್ದವನ್ನು ನೋಡಿ. ಜುಳು ಜುಳು ಅಂದರೆ ನದಿ ಹರಿಯುವ ಶಬ್ದ. ಹಕ್ಕಿಗಳು ಕೂಗುವ ಧ್ವನಿ ಚಿಲಿಪಿಲಿ. ಹಕ್ಕಿಗಳು ಅಳುವ ರೀತಿಯನ್ನು ಯಥಾವತ್ತಾಗಿ ಅನುಕರಿಸಿ ಹೇಳಲಾಗಿದೆ. ಬಿಕ್ಕಿ ಬಿಕ್ಕಿ ಅಳುತ್ತು ಅಂತ. ಇನ್ನು ಬಣ ಬಣ ನೋಡಿ, ಎಲ್ಲ ಬಿಸಿಲು ನೆರಳಿಲ್ಲದೆ ಗಿಡಗಳನ್ನು ಕಡಿಯುವುದರಿಂದ ನೆರಳಿಲ್ಲದೆ ಎಲ್ಲ ಕಡೆ ಬಣ ಬಣ ಅನಿಸ್ತದೆ ಅಂತ. ಈ ರೀತಿ ಅನುಕರಿಸುವ ಪದಗಳನ್ನು ಅನುಕರಣ ಅವ್ಯಯಗಳು ಎಂದು ಕರೆಯಲಾಗುತ್ತದೆ. ಇಂಥ ಅನುಕರಣ ಶಬ್ದಗಳಿಗೆ ಉದಾಹರಣೆ ನೀಡಿರಿ ಅಂತ ಕೊಟ್ಟಿದ್ದಾರೆ. ಪಟಪಟ, ಜುಳು ಜುಳು, ಸರಸರ, ಚಟಪಟ, ದಡದಡ ಇವೆಲ್ಲ ಅನುಕರಣ ಅವ್ಯಯಗಳು. ಇದು ನೋಡಿ, ಈ ಜುಳು ದೂರ ಆಗಿದ್ದಾವೆ, ಇವೆರಡು ಕೂಡಿ ಬರಬೇಕು. ಪಟಪಟ, ಜುಳು ಜುಳು, ಸರಸರ, ಚಟಚಟ, ದಡದಡ. ದ್ವಿರುಕ್ತಿ, ತಮ್ಮ ಮನದ ಇಂಗಿತ ಒತ್ತಿ ಹೇಳಲು ಒಂದೇ ಪದವನ್ನು ಎರಡೆರಡು ಸಾರಿ ಬಳಸುತ್ತವೆ. ಈ ಪದಗಳೇ ದ್ವಿರುಕ್ತಿ ಎನಿಸುತ್ತವೆ. ಹೌದು ಹೌದು, ಒಳ್ಳೆಯ ಒಳ್ಳೆಯ. ಈ ರೀತಿ ರಾಶಿ ರಾಶಿ, ಮೊದಲು ಮೊದಲು, ಬಗೆ ಬಗೆ. ಈ ಕೆಳಗಿನ ಸಂದರ್ಭಗಳಲ್ಲಿ ನೀವು ತೆಗೆದುಕೊಳ್ಳುವ ತೀರ್ಮಾನಗಳನ್ನು ಒಂದೆರಡು ವಾಕ್ಯಗಳಲ್ಲಿ ಬರೆಯಿರಿ ಎಂದಿದ್ದಾರೆ. ಅನಧಿಕೃತವಾಗಿ ರಸ್ತೆ ಅಂಚಿನ ಸಾಲು ಮರಗಳನ್ನು ಕಡಿಯುತ್ತಿದ್ದಾರೆ. ಮರ ಕಡಿಯುವವರ ವಿರುದ್ಧ ಹೋರಾಡುತ್ತೇನೆ. ಮರ ಕಡಿಯದಂತೆ ವಿನಂತಿಸಿಕೊಳ್ಳುತ್ತೇನೆ. ಮರದಿಂದ ಆಗುವ ಪ್ರಯೋಜನಗಳ ಬಗೆಗೆ ವಿವರಿಸುತ್ತೇನೆ. ಇಲ್ಲವಾದರೆ ಇಷ್ಟು ಹೇಳಿದರೂ ಕೂಡ ಅವರು ಕೇಳಲಿಲ್ಲ ಅಂದರೆ ಅರಣ್ಯ ಅಧಿಕಾರಿಗಳಿಗೆ ಸುದ್ದಿ ಮುಟ್ಟಿಸುತ್ತೇನೆ. ಮತ್ತು ನಮ್ಮ ಸಂಬಂಧಿಸಿದಂಥ ಪಂಚಾಯತ್ಗಳಿಗೆ ಅಂದರೆ ಮುನ್ಸಿಪಾಲ್ಟಿಗಳಿಗೆ, ಪುರಸಭೆಗಳಿಗೆ, ನಗರಸಭೆಗಳಿಗೆ, ಅಥವಾ ನಿಮ್ಮ ಊರಲ್ಲಿ ಕಾರ್ಪೊರೇಷನ್ ಇದ್ದರೆ ಕಾರ್ಪೊರೇಷನ್ಗೆ ಅಂದರೆ ಮಹಾನಗರ ಪಾಲಿಕೆಗಳಿಗೂ ಕೂಡ ನಾವು ಹೀಗೆ ರಸ್ತೆಗಳನ್ನು ಕಡಿತಿದ್ದಾರೆ ಅಂತ ದೂರುಗಳನ್ನು ನೀಡಬಹುದು. ಗೆಳೆಯನೊಬ್ಬನು ಅಲಂಕಾರಕ್ಕಾಗಿ ಹಕ್ಕಿ ಗೂಡುಗಳನ್ನು ಸಂಗ್ರಹಿಸುತ್ತಿದ್ದಾನೆ. ನೋಡಿ, ಹಕ್ಕು ಅಲ್ಲ, ಅದು ಹಕ್ಕಿ ಗೂಡುಗಳು. ಹಕ್ಕಿ ಗೂಡುಗಳನ್ನು ಸಂಗ್ರಹಿಸುತ್ತಿದ್ದಾನೆ. ನೋಡಿ, ಹಕ್ಕಿ ಗೂಡುಗಳನ್ನು ಕೆಲವರು ಅಲಂಕಾರಕ್ಕಾಗಿ ಸಂಗ್ರಹಿಸಿದರೆ ಅವರ ಮನಸ್ಸು ಪರಿವರ್ತಿಸಲು ಪ್ರಯತ್ನಿಸುತ್ತೇನೆ. ಅಂದರೆ ಹಕ್ಕಿಗಳ ಗೂಡನ್ನು ಹಾಗೆ ಸಂಗ್ರಹಿಸಬಾರದು. ಹಕ್ಕಿ ಗೂಡು ಕಟ್ಟಲು ಪಡುವ ಕಷ್ಟವನ್ನು ಅವರಿಗೆ ಮನವರಿಕೆ ಮಾಡಿಕೊಡುತ್ತೇನೆ. ಅಲಂಕಾರಿಕ ಗೂಡನ್ನು ಎಲ್ಲಿಂದ ತಂದರೋ ಅಲ್ಲಿಯೇ ಇಟ್ಟು ಬರಲು ಹೇಳುತ್ತೇನೆ. ಮನ ಪರಿವರ್ತನೆ ಮಾಡುತ್ತೇನೆ. ನಿಮ್ಮ ಊರಿನ ಕುಡಿಯುವ ನೀರಿನ ಕೆರೆಯಲ್ಲಿ ದನಕರುಗಳನ್ನು ತೊಳೆಯುತ್ತಿದ್ದಾರೆ. ನೋಡಿ, ಮಳೆಯು ಕುಡಿಯುವ ನೀರಿನ ಜೀವಜಲ. ನಮಗೆ ನೀರು ಎದರಿಂದ ಸಿಗುತ್ತದೆ? ಮಳೆಯಿಂದ ಸಿಗ್ತದೆ. ಇಂಥ ಸಿಹಿಯಾದ ನೀರನ್ನು ಹಾಳು ಮಾಡುವುದು ಕಂಡ್ರೆ ಅವರಿಗೆ ಬುದ್ಧಿ ಮಾತು ಹೇಳುತ್ತೇನೆ. ದನಕರುಗಳಿಗೆ ಕುಡಿಯುವ ನೀರಿಗೆ ಮೈ ತೊಳೆಯಲು ಪ್ರತ್ಯೇಕ ನೀರಿನ ತೊಟ್ಟಿ ನಿರ್ಮಿಸಲು ಸೂಚಿಸುತ್ತೇನೆ. ನೋಡಿ, ದನಕರುಗಳಿಗೆ ಬೇರೆ, ಇಲ್ಲೆಲ್ಲ ಅರ್ಧವಿರಾಮ ಬರಬೇಕು. ಕುಡಿಯುವ ನೀರಿಗೆ ಮೈ ತೊಳೆಯಲು ಪ್ರತ್ಯೇಕ ನೀರಿನ ತೊಟ್ಟಿ ನಿರ್ಮಿಸಲು ಸೂಚಿಸುತ್ತೇನೆ. ನೋಡಿ, ಇಲ್ಲಿವರೆಗೆ ಪ್ರಶ್ನೋತ್ತರಗಳನ್ನು ನೋಡಿದೆವು. ಇದೇ ರೀತಿ ಮುಂದಿನ ಪಾಠದ ಪದ್ಯಗಳ ಪ್ರಶ್ನೋತ್ತರಗಳನ್ನು ಮತ್ತು ಎಲ್ಲ ವಿಷಯಗಳನ್ನು ನಮ್ಮ ಚಾನಲ್ನಲ್ಲಿ ನೋಡೋಣ. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋಗಳನ್ನು ನಿಮ್ಮ ಗೆಳೆಯರ ಜೊತೆಗೆ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ.